ನಾಡಿನಾದ್ಯಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ವಿವಿಧೆಡೆ ಅರ್ಥಪೂರ್ಣ ಕಾರ್ಯಕ್ರಮಗಳು ಜರುಗಿದ್ದಾವೆ. ತುಮಕೂರಿನಲ್ಲಿಯೂ ಸರಳತೆ ಹಾಗೂ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಸ್ಮರಿಸಲಾಯಿತು. ವಿಶೇಷವಾಗಿ ಬಡ ಹಾಗೂ ಅಗತ್ಯವಿರುವ ಮಕ್ಕಳಿಗೆ ಸಹಾಯ ಮಾಡುವ ಮೂಲಕ ಮಾದರಿ ಕಾರ್ಯಕ್ರಮ ನಡೆದಿದೆ. ನಗರದ ರೈಲ್ವೆ ನಿಲ್ದಾಣದಲ್ಲಿ ಅಖಿಲ ಭಾರತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈಲ್ವೆ ನೌಕರರ ಸಂಘದ ವತಿಯಿಂದ ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ನಡೆಯಿತು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಗೌರವವನ್ನು ಸೂಚಿಸಲಾಯಿತು. ಸಮಾಜದಲ್ಲಿ ಸಮಾನತೆ ಮತ್ತು ಶಿಕ್ಷಣದ ಮಹತ್ವದ ಬಗ್ಗೆ ಸಂದೇಶಗಳನ್ನು ನೀಡಲಾಯಿತು. ಇನ್ನು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಬಡ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಹಾಗೂ ಪುಸ್ತಕಗಳನ್ನು ವಿತರಿಸಲಾಯಿತು. ಶಿಕ್ಷಣದ ಮೂಲಕವೇ ಸಮಾಜದ ಉನ್ನತಿ ಸಾಧ್ಯವೆಂಬ ಅಂಬೇಡ್ಕರ್ ಅವರ ಆದರ್ಶವನ್ನ ಈ ಕಾರ್ಯಕ್ರಮ ಸ್ಪಷ್ಟವಾಗಿ ಪ್ರತಿಬಿಂಬಿಸಿತು. ಮಕ್ಕಳು ಹಾಗೂ ಪೋಷಕರು ಈ ಉಪಕ್ರಮಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಸ್ವಾಮಿನಾಥನ್, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸದಸ್ಯರು, ರೈಲ್ವೆ ಅಧಿಕಾರಿಗಳು, ದಲಿತ ಮುಖಂಡರು, ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ನಾಗರಾಜು, ಸ್ಟೇಷನ್ ಮ್ಯಾನೇಜರು, ಕ್ಯಾಸಂದ್ರ. 135ನೇ ಅಂಬೇಡ್ಕರ್ ಜಯಂತಿಗೆ ತಮಗೆಲ್ಲರಿಗೂ ಸುಸ್ವಾಗತ. ಅಂಬೇಡ್ಕರ್ ಅವರ ಸಾಧನೆ ಬಗ್ಗೆ ನಾವು ಎಲ್ಲರಿಗೂ ಗೊತ್ತಿರೋ ವಿಚಾರಗಳೇ. ಇಲ್ಲಿ ನಾನು ಹೇಳಬೇಕಾದ್ರೆ ಏನು ಅಂದರೆ, ಸುಮಾರು ವರ್ಷಗಳಿಂದ ನಾವೆಲ್ಲ ಇಲ್ಲಿ ಸ್ಟೇಷನ್ ಮಾಸ್ಟ್ರು ಅವರು ಇವರು ದೊಡ್ಡ ವ್ಯಕ್ತಿಗಳೆಲ್ಲ ಆಗಿದ್ದು ಇದನ್ನು ಒಂದು ಅಚೀವ್ ಮಾಡೋಕ್ಕಾಗಲಿಲ್ಲ. ಅಂಬೇಡ್ಕರ್ ಜಯಂತಿಯನ್ನು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಬರೀ ಫೋಟೋ ಇಟ್ಟು ಅಷ್ಟೇ ಪೂಜೆ ಮಾಡ್ತಾಯಿದ್ದು. ಈ ಹಂತಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಹುಡುಗರಾದಂಥ ಸ್ವಾಮಿ, ನಾಗಣ್ಣ, ಇನ್ನೂ ಅವರ ತಂಡ ತುಂಬ ಮುಂದುವರೆದು ಇದನ್ನು ತರದೊಳಗೆ ಯಶಸ್ವಿಯಾಗಿದ್ದಾರೆ. ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡು ದೀನರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಮತ್ತು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ನಾನು ಎಲ್ಲ ಪದಾಧಿಕಾರಿಗಳಲ್ಲೂ ವಿನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ತುಮಕೂರಲ್ಲಿ ಈಗ ಇವತ್ತು ನಾವೆಲ್ಲ ಸೇರಿರೋದು ಏನಕ್ಕಂದರೆ 135 ವರ್ಷ ಅಂಬೇಡ್ಕರ್ ಜಯಂತಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇದು ಲಾಸ್ಟ್ ಇಯರ್ ಗ್ರ್ಯಾಂಡಾಗಿತ್ತು, ಈ ಇಯರ್ ಅದಕ್ಕಿಂತ ಇನ್ನೂ ಗ್ರ್ಯಾಂಡಾಗಿತ್ತು. ಇದೇ ರೀತಿ ಕಂಟಿನ್ಯೂ ಆಗಬೇಕು ಅಂತ ಕೇಳ್ಕೊಂಡು ಇದೊಂದು ಮಾತನ್ನು ಮುಗಿಸ್ಕೊಳ್ತೀನಿ. ನನ್ನ ಹೆಸರು ಧನಂಜಯ, ಅಸಿಸ್ಟೆಂಟ್ ಕಮರ್ಷಿಯಲ್ ಮ್ಯಾನೇಜರ್, ಬ್ಯಾಂಗ್ಳೂರು ಡಿವಿಷನ್ನು. ಈ ದಿನ ತಮಗೆಲ್ಲ ತಿಳಿದಿರುವಂತೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರವರ 135ನೇ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಈ ದಿನ ನಾವು ಎಲ್ಲ ಸಮಾನತೆ ಇದೆ ಅಂದರೆ ಅದಕ್ಕೆ ಕಾರಣಕರ್ತರಾದ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಈ ದಿನ ನೆನೆಸ್ಕೊಂಡು ಅವ್ರನ್ನ ಪೂಜೆ ಮಾಡಬೇಕು. ರಮೇಶ್ ಬಾಬು, ಈ ತುಮಕೂರು ರೈಲ್ವೆ ಸ್ಟೇಷನ್ ಮ್ಯಾನೇಜರು. ಈ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವರು ಪ್ರತಿಯೊಬ್ಬ ಮನೆಯ ಮಕ್ಕಳು ಎಜುಕೇಷನ್ಗಾಗಿ ಅವರು ಶ್ರಮಿಸಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಪ್ರತಿಯೊಬ್ಬರು ಎಜುಕೇಷನ್ ಕಲೀಲೇಬೇಕು. ನಮ್ಮ ಬಡತನ ಹಾಗೂ ನಮ್ಮ ಏನಿದೆಯೋ ಹಿಂದುಳಿದ ನಿರ್ಮೂಲನೆ, ಜಾತಿಯ ಒಂದು ನಿಂದನೆಯ ನಿರ್ಮೂಲನೆಯನ್ನು ಹಾಳು ಮಾಡೋದಕ್ಕೆ ಅವರು ಹಾಳು ಮಾಡ್ತಿದ್ದಂಥ ಜನಗಳ ಇದಕ್ಕೋಸ್ಕರ ಅವರು ಶ್ರಮಿಸಿದ್ದಾರೆ. ಎಲ್ಲರಿಗೂ ಸವಲತ್ತುಗಳು ಸಿಗಬೇಕು, ಅವರ ಒಂದು ಇದನ್ನು ಕಾಪಾಡ್ಕೊಂಡು ಹೋಗಬೇಕು. ಮುಂದೆ ಪ್ರತಿಯೊಬ್ಬರಿಗೂ ಸವಲತ್ತುಗಳು ಸಿಗಬೇಕು. ಸಂವಿಧಾನನ ರಚಿಸ್ಕೊಟ್ರು. ಆ ಸಂವಿಧಾನ ಎಲ್ಲರಿಗೂ ಅನುಕೂಲ ಆಗೋ ಥರ ನಡೆಸಿದ್ದಾರೆ. ಇದನ್ನು ನಾವು ಮುಂದುವರಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಆಚರಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಒಟ್ನಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಕೇವಲ ಆಚರಣೆಗಷ್ಟೇ ಸೀಮಿತಗೊಳಿಸದೆ ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯಗಳ ಮೂಲಕ ಆಚರಿಸಿದುದು ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರವಾಯಿತು. ಕ್ಯಾಮರಾ ಪರ್ಸನ್ ಚೇತನ್, ಅಮೋಕ್ ಟಿವಿ, ತುಮಕೂರು.